ಬನ್ರಕ್ಕ ಒಳಗ್ ಬನ್ರಕ್ಕ. ಏನ್ ಮಾಡ್ತಿದೀಯಾ? ಏನಿಲ್ಲ ಅಕ್ಕ, ಈಗ ಮಾರ್ಕೆಟ್ ಇಂದ ಬಂದೆ. ಇವಾಗ ಮಾರ್ಕೆಟ್ ಇಂದ ಬಂದ? ನಾನು ನಿನ್ಗೆ ಪ್ರೇಯರ್ ಕರೆಯಕ್ ಬಂದೆ. ಸವಿತಮ್ಮ ಇದಾರಲ್ಲ, ಅವ್ರ ತಾಯಿಗೆ ಬಾಳ ಹುಷಾರಿಲ್ಲ, ಬಾಳ ನೊಂದ್ಕೊಂಡ್ಬಿಟ್ಟಾರೆ. ಅವ್ರಿಗೆ ಮೆಡಿಸಿನ್ ದುಡ್ಡು ಮತ್ತೆ ಅವ್ರು ಆಸ್ಪತ್ರೆಗೆ ಓಡಾಡ್ತಿರೋದು, ಆ ಎಮ್ಮನ್ ಕಣ್ಣೀರು ಇವನ್ನೆಲ್ಲ ನನ್ ಕೈಯಲ್ಲಿ ನೋಡಕ್ಕೆ ಆಗ್ತಾ ಇಲ್ಲಮ್ಮ. ಅಯ್ಯೋ ಹೌದಾ ಅಕ್ಕ? ಇಬ್ರು ಹೋಗಿ ಪ್ರೇಯರ್ ಮಾಡಿ ಬಂದಿದ್ರೆ ಚೆನ್ನಾಗಿತ್ತು. ಪ್ರೇಯರಿಗೆ ಕರೆಯಕ್ ಬಂದೆ ನಿಮ್ಗೆ ನಾನು. ಅಯ್ಯೋ ಹೌದಾ ಅಕ್ಕ? ನಾನು ಇವಾಗ ತಾನೇ ಮಾರ್ಕೆಟ್ ಇಂದ ಬಂದು ಸುಸ್ತಾಗ್ಬಿಟ್ಟೈತಕ್ಕ. ಈಗ ನನ್ ಮಕ್ಳು ಬೇರೆ ಬರ್ತಾರೆ, ನಾನು ಇರ್ಲೇಬೇಕು ಮನೆಯಲ್ಲಿ. ನೀವು ಹೋಗ್ ಬರ್ರಕ್ಕ, ನಾನು ಇನ್ನೊಂದ್ಸರಿ ಬರ್ತೀನಿ. ಬ್ಲೆಸ್ಸಿ, ಮತ್ತೊಬ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ರೆ ಚೆನ್ನಾಗಾಗ್ತೈತಮ್ಮ. ಯಾಕಂದ್ರೆ ಅವ್ರು ಬಹಳ ಕಷ್ಟದಲ್ಲಿದ್ದಾರೆ. ನಮ್ ಕೈಯಲ್ಲಂತೂ ಏನು ಮಾಡಕ್ ಆಗಲ್ಲ. ಅಟ್ಲೀಸ್ಟ್ ಪ್ರೇಯರ್ ಆದ್ರೂ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗ್ತೈತಿ. ಹೌದಕ್ಕ, ಆದ್ರೆ ನಮ್ಗೆ ಈಗ ಆಗಂಗಿಲ್ಲಕ್ಕ, ಇನ್ನೊಂದ್ಸರಿ ಬರ್ತೇನೆ ತಗೊಳ್ರಿ ಅಕ್ಕ. ಆಯ್ತು ಬ್ಲೆಸ್ಸಿ, ನಾನ್ ಮಾಡಿ ಬರ್ತೀನಿ ತಗೋ, ಪ್ರೇಯರ್ ಮಾಡಿ ಬರ್ತೀನಿ. ಹಾ ಸರಿ ಅಕ್ಕ, ಸರಿ ಅಕ್ಕ. ಅಯ್ಯೋ ಇವತ್ತೇನ್ ದಿವ್ಸನಪ್ಪ, ಬೆಳಿಗ್ಗೆ ಎದ್ದಾಗಿಂದ ಆಕ್ಸಿಡೆಂಟು, ಹೊಡೆದಾಟ, ಜಗಳ ಇದೇ ನೋಡು. ಟಿವಿ ಆದ್ರೂ ನೋಡೋಣ ಸ್ವಲ್ಪ. ನಾನು ಎಲ್ಲಿದ್ದೀನಿ? ನಮ್ಮನೆ ಅಂತೂ ಅಲ್ಲ ಇದು. ಎಲ್ಲ ಕಡೆ ಬಿಳಿ 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 ಇದೆ. ಏನಿದು? ನಮ್ಮನೆ ಆದ್ರೆ ಚೇರ್ ಒಂದ್ ಕಡೆ, ಬಟ್ಟೆಗಳೆಲ್ಲ ಒಂದ್ ಕಡೆ ಹರಡಿರ್ತವೆ. ಇದೇನು ಇಷ್ಟು ಕ್ಲೀನ್ ಆಗಿದೆ? ಅಯ್ಯೋ, ಪರಲೋಕಕ್ಕೆ ಬಂದ್ಬಿಟ್ಟಿದ್ದೀನಿ ನಾನು. ನನಗೆ ಗೊತ್ತಿತ್ತು, 100% ಗೊತ್ತಿತ್ತು ನಾನು ಪರಲೋಕಕ್ಕೆ ಬರ್ತೀನಿ ಅಂತ. ದೇವ್ರೇ ನಿನಗೆ ಸ್ತೋತ್ರ. ಎಷ್ಟು ಕ್ಲೀನ್ ಆಗಿದೆ, ಬಂಗಾರ ಬೀದಿ. ದೇವ್ರೇ ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ಆನಂದವೇ, ಪರಮಾನಂದವೇ. ಪರಲೋಕಕ್ಕೆ ಬಂದ್ಬಿಟ್ಟೆ. ದೇವದೂತ್ರ, ಗ್ಲಾಡ್ ಟು ಮೀಟ್ ಯು, ಗ್ಲಾಡ್ ಟು ಮೀಟ್ ಯು. ನೀವ್ ಇಲ್ಲೇ ಇರ್ತೀರಲ್ಲ, ನನಗೆ ಗೊತ್ತಿತ್ತು, 100% ಗೊತ್ತಿತ್ತು ನಾನು ಪರಲೋಕಕ್ಕೆ ಬರ್ತೀನಿ ಅಂತ. ಗ್ಲಾಡ್ ಟು ಮೀಟ್ ಯು, ಗ್ಲಾಡ್ ಟು ಮೀಟ್ ಯು. ನನಗೆ ತುಂಬಾ ಸಂತೋಷ ಆಗಿದೆ. ನಡೀರಿ ನಡೀರಿ, ಅಲ್ಲೊಬ್ರು ಕಿರೀಟ ಹಾಕೊಂಡ್ ಕೂತಿದಾರಲ್ಲ, ಅವ್ರ ಹತ್ರ ಹೋಗೋದ್ ಬನ್ರಿ. ಅವಳು ಎಸ್ತೇರ್ ರಾಣಿ. ಇವ್ರ ಬಗ್ಗೆ ನಮಗ್ ಗೊತ್ತು, ನಮ್ ಸಭೆಯಲ್ಲೆಲ್ಲ ಇವ್ರ ಬಗ್ಗೆ ಹೇಳ್ತಾರೆ. ನಡೀರಿ ನಡೀರಿ, ಅವ್ರ ಹತ್ರ ಹೋಗೋಣ. ಇಲ್ಲ ಮಗಳೇ, ಅವ್ರ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಯಾಕಂದ್ರೆ ಅವಳು ಎಸ್ತೇರ್ ರಾಣಿ. ಅವಳು ರಾಣಿ ಆಗಿದ್ರು, ಅವಳ ಅರಮನೆಯಲ್ಲಿ ಸುಖ ಸಂತೋಷದಿಂದ ಇದ್ರುನು, ಅವಳ ಜನಾಂಗಕ್ಕೆ ಕಷ್ಟ ಬಂದಾಗ ಅವಳು ತನ್ನ ಪ್ರಾಣದ ಹಂಗನ್ನ ತೊರೆದು 3 ದಿವಸ ರಾತ್ರಿ ಹಗಲು ಪ್ರಾರ್ಥನೆ ಮಾಡಿ ಜನಾಂಗಗಳಿಗೋಸ್ಕರ ಒಡಕಿನಲ್ಲಿ ನಿಂತು ಜನಾಂಗಗಳನ್ನ ಆ ಒಂದು ಸಂಕಷ್ಟಗಳಿಂದ ಬೆಳೆಸಿದ್ರು. ಮಗಳೇ, ನೀನೆಷ್ಟು ಜನರಿಗಾಗಿ ಪ್ರಾರ್ಥನೆ ಮಾಡಿದೆ? ಪ್ರಾರ್ಥನೆ ಮಾಡ್ಲಿಕ್ಕಾಗಿ ಕರೆದಾಗ ನೀನು ಮನಸ್ಸು ಬಿಚ್ಚಿ ಪ್ರಾರ್ಥಿಸುವುದಕ್ಕಾಗಿ ನೀನು ಹೋಗಿದೀಯ ಮಗಳೇ? ಅಯ್ಯೋ ಹೌದು, ಪ್ರಾರ್ಥನೆ ಕರೆದಾಗ ನಾನು ಹೋಗ್ಲಿಲ್ಲ. ಬರೀ ನನ್ ಮಕ್ಳು, ನನ್ ಗಂಡ ಅಂತಂದೆ. ಹೋಗ್ಲಿ ಬಿಡ್ರಿ. ಇನ್ನೊಬ್ರು ಸ್ತ್ರೀ ಕೂತಿದಾರಲ್ಲ, ಅವ್ರು ಯಾರು? ಅವಳು ದೆಬೋರಳು. ಅವ್ರ ಬಗ್ಗೆನೂ ನಮ್ ಸಭೆಯಲ್ಲೆಲ್ಲ ಹೇಳ್ತಿದ್ರು. ಗ್ರಾಮಗಳಿಗೆ ತಾಯಿಯಾಗಿ ಎದ್ದು ಬಂದ್ರಲ್ಲ, ಅವರೇ ಅಲ್ವಾ ಅವರು? ಹೌದು ಹೌದು, ಅವಳು ತಾಯಿಯಾಗಿ ಎದ್ದು ಬರುವ ತನಕ ಗ್ರಾಮಗಳು ಹಾಳು ಬಿದ್ದಿದ್ದು ಅಂತ ಹೇಳ್ತದಲ್ಲ, ಅದೇ ದೆಬೋರಳು. ನಡೀರಿ ನಡೀರಿ, ಅವ್ರ ಹತ್ರ ಹೋಗೋಣ ಬನ್ರಿ. ಇಲ್ಲ ಮಗಳೇ, ಅವ್ರ ಹತ್ರನೂ ನೀನ್ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಅವಳು ಜನಾಂಗಗಳಿಗಾಗಿ ಪ್ರವಾದನೆಯಾಗಿ ನಿಂತಿದ್ಲು. ಅವಳು ಜನಾಂಗಗಳ ನ್ಯಾಯವನ್ನ ತೀರಿಸ್ತಾ ಇದ್ಲು. ಹೌದು, ನೀನು ಯಾರಿಗೋಸ್ಕರ ಪ್ರಾರ್ಥಿಸಿದಿ? ಯಾವ ಜನಾಂಗಗಳಿಗೋಸ್ಕರ ಒಡಕಿನಲ್ಲಿ ನಿಂತಿದ್ಯಾ? ದೆಬೋರ್ನಂತೆ ಯಾರ ನ್ಯಾಯವನ್ನ ನೀನು ತೀರಿಸಿದ್ಯಾ? ಅಯ್ಯೋ ದೇವ್ರೆ, ಅದಿರ್ಲಿ, ಅಲ್ಲೊಬ್ರು ತಾತ ಕೂತಿದಾರಲ್ಲ, ಅವ್ರು ಯಾರು? ಅವರು ನೋಹ. ಇವ್ರ ಕಥೆನೂ ನಾನು ಕೇಳಿದೀನಿ. ನಮ್ ಸಭೆಯಲ್ಲೆಲ್ಲ ಬಹಳ ಹೇಳ್ತಾರೆ. ಸಂಡೇ ಸ್ಕೂಲಿಂದ ನಾನು ಕೇಳ್ಕೊಂತ ಬಂದಿದ್ದೀನಿ. ನಡೀರಿ ನಡೀರಿ, ಅವ್ರ ಹತ್ರ ಆದ್ರೂ ಹೋಗೋಣ. ಅವ್ರು ನನ್ನ 100% ಕರ್ಕೊಂತಾರೆ. ಬನ್ರಿ ಹೋಗೋಣ. ಇಲ್ಲ ಮಗಳೇ, ಅವ್ರ ಹತ್ರ
ಹತ್ರನೂ ನೀನು ಹೋಗ್ಲಿಕ್ಕಾಗೋದಿಲ್ಲ. ಯಾಕಂದ್ರೆ ಆ ನೋಹ ದೇವರು ಹೇಳಿದಂಥ ಮಾತುಗಳಿಗೆ ಅವನು ವಿಧಿಯನಾಗಿ ದೇವರ ಒಂದು ಆಜ್ಞೆಯ ಪ್ರಕಾರ ಒಂದು ದೊಡ್ಡ ನಾವಿಯನ್ನು ಕಟ್ಟುತ್ತಾ ಇದ್ದ. ಜನರೆಲ್ಲರೂ ಅವನನ್ನು ಹಾಸ್ಯ ಮಾಡ್ತಾ ಇದ್ರು. ಆದ್ರೆ ಅವನು ಯಾರ ಮಾತನ್ನು ಕೇಳದೆ ದೇವ್ರು ಹೇಳಿದ ಮಾರ್ಗವನ್ನು ಅವನು ನಡೆದ. ನೀನು ಯಾವ ಆಜ್ಞೆಯನ್ನು ಪರಿಪಾಲಿಸಿದ್ಯಾ ಮಗಳೇ? ಅವತ್ತು ದೇವ್ರ ಮಾತನ್ನು ಕೇಳಿದ್ರೆ ಇವತ್ತು ನೋಹ ತಾತ ಬಳಿ ಹೋಗ್ಬೋದಾಗಿತ್ತಲ್ಲ. ಇರ್ಲಿ ಬಿಡ್ರಿ, ಇನ್ನೊಬ್ರಲ್ಲಿ ಪ್ರಾರ್ಥನೆ ಮಾಡ್ತಾ ಇದಾರಲ್ಲ, ಅವ್ರು ಯಾರು? ನಡೀರಿ ಅವ್ರ ಹತ್ರ ಹೋಗೋಣ. ಅದ ದಾನಿಯೇಲ. ಇವ್ರ ಬಗ್ಗೆನೂ ಗೊತ್ತು ನನಗೆ. ಆ ದಾನಿಯೇಲ ಪ್ರಾರ್ಥನಾ ವೀರ. ಆತನು ದೇವರನ್ನ ಪ್ರಾರ್ಥಿಸ್ತಾನೆ ಅಂತೇಳಿ ಅವನಿಗೆ ಎಷ್ಟು ಅಡ್ಡಿಗಳು ಬಂತು. ಯಾವ ಅಡ್ಡಿಗಳನ್ನು ಅವನು ಲಕ್ಷ್ಯ ಮಾಡದೆ ಆತನು ಪ್ರಾರ್ಥಿಸೋದ್ರಿಂದ ಆತನಿಗೆ ಸಿಂಹದ ಗವಿಯೊಳಗೆ ಹಾಕಿದ್ರು. ಆದ್ರೂ ಅವನ ಪ್ರಾರ್ಥನೆ ಬಿಡದ ಕಾರಣ ಸಿಂಹದ ಗವಿಯಿಂದ ಅವನು ಎದ್ದು ಬಂದ. ನೀನು ದೇವರಿಗೆ ವಿಧೇಯಳಾಗಿ ಎಲ್ಲ ವಿರೋಧಗಳನ್ನ ಎದುರಿಸಿ ಪ್ರಾರ್ಥಿಸಿದ್ಯಾ ಮಗಳೇ? ಅದೊಂದು ನನ್ನ ಬಲಹೀನತೆ. ಇರ್ಲಿ ಬಿಡ್ರಿ, ಅಲ್ಲೊಬ್ರು ಗಿಟಾರ್ ಇಟ್ಕೊಂಡು ನಿಂತಿದಾರಲ್ಲ, ಅವ್ರ ಹತ್ರ ಹೋಗೋಣ ಬನ್ರಿ. ನಾನು ಚೆನ್ನಾಗಿ ಹಾಡ್ತೀನಿ, ಅವ್ರು ನನ್ನ ಕರ್ಕೊಳ್ತಾರೆ. ಬನ್ರಿ ಹೋಗೋಣ. ಅದು ದಾವೀದ. ಹಾ ಇವರು ನನಗೆ ಗೊತ್ತು. ಒಂದು ಹಾಡಿದೆ ಅಲ್ಲ, ನಾ ಹಾಡುವೆ ದಾವೀದನಂತೆ. ಬನ್ರಿ ಅವ್ರ ಹತ್ರ ಹೋಗೋಣ. ಮಗಳೇ, ನೀನು ಅವ್ರ ಹತ್ರನೂ ಹೋಗ್ಲಿಕ್ಕೆ ಆಗೋದಿಲ್ಲ ಮಗಳೇ. ಆತನು ಒಬ್ಬ ದೊಡ್ಡ ಅರಸನಾಗಿದ್ದ. ಇಸ್ರಾಯೇಲ್ ಜನಾಂಗವನ್ನು ಆಳಿದ ಅರಸ. ಅಷ್ಟು ಜವಾಬ್ದಾರಿ ಇದ್ರು ಆತನು ಯಾವಾಗಲೂ ದೇವರನ್ನು ಸ್ತುತಿಸಿ ಆರಾಧಿಸ್ತಿದ್ದ. ನೀನೆಷ್ಟು ದಿನ ನಿನ್ನ ಕೆಲಸದ ಮಧ್ಯದಲ್ಲಿ ದೇವರನ್ನು ಸ್ತುತಿಸಿ ಆರಾಧಿಸಿದೆಯಾ ಮಗಳೇ? ಅಯ್ಯೋ ಹೌದು, ನಾನು ಹಾಡ್ತಿದ್ದೆ, ಆದ್ರೆ ದೇವರನ್ನ ಆರಾಧನೆ ಮಾಡ್ತಿರ್ಲಿಲ್ಲ. ಅಲ್ಲೂ ಬ್ರಹ್ಮ ಕೂತಿದಾರಲ್ಲ, ಅವ್ರು ಯಾರು? ಅವರು ಅನ್ನ ಪ್ರವಾದಿನಿ. ಅವರು ಯೇಸುಸ್ವಾಮಿ ಹುಟ್ಟುವ ಮೊದಲೇ 84 ವರ್ಷ ಯೇಸುಸ್ವಾಮಿ ಕಾಯ್ತಾ ದೇವಾಲಯದಲ್ಲಿದ್ದ ಒಬ್ಬ